ಪ್ರಜ್ವಲ್ ಅವರನ್ನ ಬಿಟ್ಟು ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಪ್ರಹ್ಲಾದ್ ಜೋಶಿ ಇಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಸಂತ್ರಸ್ತೆಯರಿಗೆ ನ್ಯಾಯ ದೊರಕಿಸಲಿ ಅಂತೇಳಿ ಕೇಂದ್ರ ಸಚಿವರು ಹೇಳಿದ್ರು. ನ್ಯಾಯೋಚಿತವಾದ ತನಿಖೆ ನಡೆದು ಕಟ್ಟುನಿಟ್ಟಿನ ಕ್ರಮ ಆಗಲಿ, ಪ್ರಜ್ವಲ್ನನ್ನ ಬಂಧಿಸೋದು ಕರ್ನಾಟಕ ಸರ್ಕಾರದ ಕೆಲಸ. ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಹರಿಹಾಯ್ದರು. ಸೊ ಪ್ರಜ್ವಲ್ ಅವರನ್ನು ಬಿಟ್ಟು ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ, ಅಂದರೆ ಈ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಈ ರೀತಿಯಾಗಿ ಜೋಶಿ ವ್ಯಂಗ್ಯ ಆಡಿರುವಂಥದ್ದು. ಪರವಾಗಿ ಇವತ್ತು ಎಸ್ ಐ ಟಿಯನ್ನು ರಚಿಸಿ ಪ್ರಜ್ವಲ್ ರೇವಣ್ಣ ಅವರನ್ನು ಹೊರಗೆ ಹೋಗ್ಲಿಕ್ಕೆ ಬಿಟ್ಟು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ಇಷ್ಟ ಹೇಳೋದು, ನ್ಯಾಯೋಚಿತವಾಗಿ ಅದರ ಬಗ್ಗೆ ಅತ್ಯಂತ ಕಟ್ಟುನಿಟ್ಟಾಗಿ ನ್ಯಾಯೋಚಿತವಾಗಿ ತನಿಖೆ ಆಗಬೇಕು ಮತ್ತು ನೊಂದ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದೇ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಆಗಿದೆ. ಸರ್, ಈಗ ಒಂದು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ, ಅದಕ್ಕೆ ಕೇಂದ್ರ ಸರ್ಕಾರ 10 ಸರ್ತಿ ಹೇಳಿವಿ ನಾವು ವಾಪಸ್ ಕರೆಸಲಿಕ್ಕೆ ಕ್ರಮ ನಾವೇನು ಕೋರ್ಟ್ ಆರ್ಡರ್ ಬೇಕು, ಚಾರ್ಜ್ ಶೀಟ್ ಹಾಕಬೇಕು, ಕೋರ್ಟ್ ಆರ್ಡರ್ ತೊಗೊಂಬ ಅಂತ ಹೇಳ್ರಿ. FIR ಹಾಕಿವಿ, ಅವ್ರು ಬರ್ತಾ ಇಲ್ಲ, ಕೋರ್ಟ್ ಆರ್ಡರ್ ತೊಗೊಂಬ ಅಂತ ಹೇಳ್ರಿ. ಕರ್ನಾಟಕ ಸರ್ಕಾರ ಜವಾಬ್ದಾರಿ ಅಲ್ಲ. ಏನು ಅತ್ಯಂತ ಬೇಜವಾಬ್ದಾರಿಯಿಂದ ನಾಚಿಕೆ ಮಾನ ಮರ್ಯಾದೆ ಇರಲಿಲ್ಲ, ಇಷ್ಟೊಂದು ಸುಳ್ಳು ಹೇಳ್ತಾರೆ. ವಿತೌಟ್ FIR ನಾನು 10 ಸರ್ತಿ ಪ್ರಶ್ನೆ ಕೇಳೀನಿ. ಒಬ್ಬ ಕಾಂಗ್ರೆಸ್ನವಗೂ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಇಲ್ಲೇ ಭಾಳ ಮಾತಾಡುವಂಥ ಲಾಡ್ ಅವ್ರ ತನಕ ಯಾರೂ ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಪೆನ್ ಡ್ರೈವ್ ಹೊರಗೆ ಬಂತು. 28, 29 ತನಕ FIR ಯಾಕೆ ಮಾಡಲಿಲ್ಲ? ನೀವು ಕತ್ತಿ ಕಾಯ್ತಿದ್ದೀರನ್ನ ಅವತ್ತು ಕೇಳೀನಿ ನಾನು. ನಿಮ್ಮೆಲ್ಲ TV ಒಳಗೆ ಬಂದಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.